ಕೇಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರದ ಅತಿಥಿಯಾಗಿ ನಮ್ಮ ಜೊತೆಗಿರುವವರು ಚಂದ್ರಕಲಾ ನಂದಾವರ ಅವರು. ಇವರು ಬರಹಗಾರ್ತಿ, ಕವಯತ್ರಿ, ಹಾಗೇನೆ ಸ್ತ್ರೀವಾದಿ ಚಿಂತಕಿ ಕೂಡ ಹೌದು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್, ತಾವು ಜನಿಸಿದ್ದು 1950ರಲ್ಲಿ, ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರದ ಮೊದಲ ತಲೆಮಾರುಗಳು ಅಂತ ಹೇಳ್ಬಹುದು. ಹೌದು ಹೌದು, ಖಂಡಿತ. ಮೇಡಮ್, ಹೇಗಿತ್ತು ತಮ್ಮ ಬಾಲ್ಯ ಜೀವನ ಆ ಕಾಲದಲ್ಲಿ? ಬಾಲ್ಯ ಜೀವನವನ್ನು ಎಲ್ಲರೂ ಹಾಡಿ ಹೊಗಳಿದ ಹಾಗೆಯೇ ನಾವು ಅಷ್ಟು ಸಂತೋಷ ಪಟ್ಟಿದ್ದೇವೆ. ಕಷ್ಟಗಳಿತ್ತು, ಇವತ್ತಿನ ಸೌಲಭ್ಯಗಳೆಲ್ಲ ಇರಲಿಲ್ಲ. ಆದರೆ ಮನುಷ್ಯರ ಮನುಷ್ಯತ್ವ ಮತ್ತು ಶಿಕ್ಷಣಕ್ಕಿದ್ದಂಥ ಒಂದು ಮಹತ್ವ, ಜೊತೆಯಲ್ಲಿ ಆ ಶಿಕ್ಷಣ ಎಲ್ರಿಗೂ ಸಿಗಬೇಕು ಎನ್ನುವಂತಹ ಕಾಳಜಿ, ಇವೆಲ್ಲವುಗಳ ಜೊತೆಯಲ್ಲಿ ಬೆಳೆದವರು. ನಾನು ವಿಜಯ ಕಾಪಿಕಾಡಿನಲ್ಲಿ, ಆಗ ಅದು ಮುನ್ಸಿಪಲ್ ಶಾಲೆ ಆಗಿತ್ತು. ಅದರ ಮೊದಲು ಅದು ಬೋರ್ಡ್ ಸ್ಕೂಲ್ ಆಗಿತ್ತಂತೆ. ಹುಡುಗರ ಶಾಲೆ ಬೇರೆ, ಹುಡುಗಿಯರ ಶಾಲೆ ಬೇರೆ, ಅಲ್ಲಿ ಹತ್ರದಲ್ಲೇ ಇತ್ತು. ನಾನು 56ನೇ ಇಸ್ವಿಗೆ ಶಾಲೆಗೆ ಸೇರಿದ್ದು. 6 ವರ್ಷ ಕಂಪ್ಲೀಟ್ ಆದಮೇಲೆ ಹಾಕಿದ್ದಾರೆ. ಯಾಕಂದರೆ ಮನೆಯಲ್ಲಿ ಅಧ್ಯಾಪಕರುಗಳೇ ಇದ್ದರು, ಇಬ್ಬಿಬ್ಬರಿದ್ದರು. ಅಪ್ಪನೂ ಮಾಸ್ಟ್ರು, ಚಿಕ್ಕಪ್ಪನೂ ಇದ್ದರು. ಆದ್ದರಿಂದ ಶಾಲೆಗೆ ಹೋಗಲೇಬೇಕು ಎನ್ನುವಂಥದ್ದೇನಿರಲಿಲ್ಲ. ಆ ಕಾರಣಕ್ಕೆ ನಾನು ಮನೆಯಲ್ಲೇ ಇದ್ದೆ ಅಂತ ಕಾಣ್ತದೆ. ಆಮೇಲೆ ಶಾಲೆಗೆ ಸೇರಿದಾಗ ಆ ಶಾಲೆಯ ಒಂದು ಅನುಭವಗಳನ್ನು ನಾನು ಈಗಾಗಲೇ ನನ್ನೂರು ನನ್ನ ಜನ ಎನ್ನುವ ಒಂದು ಆತ್ಮಚರಿತ್ರೆಯ ಹಾಗಿರುವಂಥ ಪುಸ್ತಕ ಬರೆದಿದ್ದೇನೆ, ಅಂಕಣ ಬರಹವಾಗಿ. ಅದರಲ್ಲಿ ಹೇಳಿಕೊಂಡಿದ್ದೇನೆ, ಆ ಶಾಲೆ ಮುನ್ಸಿಪಲ್ ಶಾಲೆಯಾಗಿ ಆಗಿನ ಮುನ್ಸಿಪಲ್ ಶಾಲೆಗಳಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಗಳಿಸಿದಂಥ ಶಾಲೆ ಅದು. ಒಂದು 3 ಶಾಲೆಗಳು, ಅದೊಂದು ಶಾಲೆ ಮಣ್ಣಗುಡ್ಡ ಶಾಲೆ ಮತ್ತು ಗಾಂಧಿನಗರ ಶಾಲೆ. ಈ 3 ಶಾಲೆಗಳು ಯಾವಾಗಲೂ ಒಂದು ರೀತಿಯಲ್ಲಿ ಸ್ಪರ್ಧಾ ಮನೋಭಾವದಿಂದ ನಮ್ಮ ಶಿಕ್ಷಕರು ನಮ್ಮನ್ನು ಬೆಳೆಸಿದ್ದಾರೆ. ಹಾಗೆ ಎರಡನೇದಾಗೆಲ್ಲ ಒಂದು ಶಿಕ್ಷಕರಿಗೆ ಈಗ ಕ್ಲಸ್ಟರ್ ಅಂತ ಹೇಳ್ತಾರೆ. ಆ ಕ್ಲಸ್ಟರಲ್ಲಿ ಏನು ಕೆಲಸಗಳು ನಡೀತೋ ಗೊತ್ತಿಲ್ಲ. ಆದರೆ ಆಗ ತಿಂಗಳಿಗೆ ಒಂದು ಶಿಕ್ಷಕರಿಗೆ ತರಬೇತಿ ಹಾಗೆ, ಮತ್ತು ಅವರ ಪ್ರತಿಭೆಗಳನ್ನು ತರುವುದಕ್ಕೆ ಮತ್ತು ಅವರ ಶಾಲೆಯ ಚಟುವಟಿಕೆಗಳನ್ನು ಇನ್ನೊಬ್ಬರಿಗೆ ತಿಳಿಸಿಕೊಡುವುದಕ್ಕೆ ಈ ರೀತಿಯ ಒಂದು ಕಾರ್ಯಕ್ರಮ ಇರ್ತಿತ್ತು. ಅದರಲ್ಲಿ ನಾನು 5ನೇ ಕ್ಲಾಸ್ನಲ್ಲಿರುವಾಗಲೇ ನನ್ನ ಅಧ್ಯಾಪಕರು ನನ್ನನ್ನು ವೇದಿಕೆ ಹತ್ತಿಸಿ ಹರಿಶ್ಚಂದ್ರ ಕಾವ್ಯವನ್ನು ಓದಿಸಿದರು. ಯಾಕಂದರೆ ನನ್ನ ಅಪ್ಪ ಕಾವ್ಯ ವಾಚನ ಮಾಡ್ತಾ ಇದ್ದವರು. ಹಾಗೆ ನನಗೆ ಮನೆಯಲ್ಲಿ ಕೇಳಿ ಗೊತ್ತುಂಟು ಅಂತ ಕನ್ನಡ ಪಾಠ ಇದ್ದರೆ ಮೊದಲು ಅದನ್ನು ಕಾವ್ಯವನ್ನು ನಾನೇ ತರಗತಿಯಲ್ಲಿ ಓದಬೇಕು. ಮೇಡಮ್, ಈಗ ತಾವು ಹೇಳಿದ್ರಿ ತಮ್ಮ ತಂದೆಯವರು ಮೇಸ್ಟರ್ ಆಗಿದ್ರು, ಹಾಗೇನೆ ಕಾವ್ಯ ವಾಚನ ಎಲ್ಲ ಮಾಡ್ತಾ ಇದ್ರು ಅಂತ ಹೇಳಿ. ಅವರ ಪ್ರಭಾವ ನಿಮ್ಮ ಮೇಲೆ ಇಷ್ಟಾಗಿದೆ? ಅದು 100ಕ್ಕೆ 100. ಆ ಪ್ರಭಾವ ಎಷ್ಟು ಅಂತ ಹೇಳಿದರೆ, ಮನೆ ಮಾತು ತುಳುವಿನವರು. ಅಂದರೆ ನಮ್ಮ ತಂದೆ ಚಿಕ್ಕಂದಿನಿಂದ ಕನ್ನಡ ಮಾತನಾಡಲಿಕ್ಕೆ ಅಭ್ಯಾಸ ಮಾಡಿದರು. ಹಾಗೆ ಅದು ಅಮ್ಮನನ್ನು ತಿದ್ದಬೇಕು, ಮತ್ತು ನಮ್ಮ ಮಕ್ಕಳು ತುಳು ತಪ್ಪು ಹೇಳಬಾರ್ದು. ಯಾಕಂದರೆ ಮನೆಯಲ್ಲಿ ಅಮ್ಮನೊಟ್ಟಿಗೆಲ್ಲ ಇರೋದು ನಾವು, ನಮಗೆ ತಪ್ಪು ಬರ್ತದೆ ಅನ್ನೋದಕ್ಕೆ ತಿದ್ದಿದ್ರು. ಆ ಕಾರಣಕ್ಕೆ ಒಂದು ಭಾಷೆಯನ್ನು ಕಳ್ಕೊಂಡಿದ್ದೇನೆ ಅಂತ ಅನ್ನಿಸ್ತದೆ ನನಗೆ. ಆದರೆ ನಂದವರ ಕಾರಣದಿಂದ ಮತ್ತೆ ಸಿಕ್ಕಿದೆ ನನಗೆ. ಆದರೆ ನನಗೆ ಇವತ್ತು ಕೂಡ ತುಳುವಿನಲ್ಲಿ ವೇದಿಕೆಯಲ್ಲಾಗಲಿ ಅಥವಾ ನಿಮ್ಮ ಈ ಮೈಕಿನ ಎದುರಿಗೆ ಮಾತನಾಡೋದು ಅಂತ ಹೇಳಿದ್ರೆ ಭಯ ಆಗ್ತದೆ. ಯಾಕಂದರೆ ಅಷ್ಟು ಚಂದದ ತುಳು ಬರುವುದಿಲ್ಲ ನನಗೆ ಸರಿಯಾಗಿ. ಹಾಗೆ ಆ ನೆಲೆಯಲ್ಲಿ ಅವರು ಕನ್ನಡ ವಿದ್ವಾನ್ ಆಗಿದ್ದವರು. ಆದ್ದರಿಂದ ಸಾಹಿತ್ಯದ ಪ್ರಭಾವ, ಕಾವ್ಯಗಳ ಪ್ರಭಾವ, ಹಾಡುಗಳ ಭಾವಗೀತೆಗಳ ಪ್ರಭಾವ. 5ನೇ ತರಗತಿಯಲ್ಲಿ ದಿನಾ ತರಗತಿ ಮೊದಲನ ಪೀರಿಯಡ್ನಲ್ಲಿ ಪತ್ರಿಕೆ ಓದಲಿಕ್ಕೆ. ಇವತ್ತು ನನಗೆ ಎಲ್ಲ ವಿಷಯಗಳಲ್ಲೂ ಆಸಕ್ತಿ, ಯಾವುದರಲ್ಲಿ ಆಸಕ್ತಿ ಇಲ್ಲ ಎನ್ನುವಂಥದ್ದಿಲ್ಲ. ಮನೆಯಲ್ಲಿ ತಂದೆ ಮತ್ತು ಚಿಕ್ಕಪ್ಪ ಹಿಂದಿ, ಅದರಿಂದ ಹಿಂದಿಯೂ ಕೂಡ ನಾನು ಮಾಡಿಕೊಂಡಿದ್ದೇನೆ. ಅದು ಚಿಕ್ಕಪ್ಪ ಹಿಂದಿಯಲ್ಲಿ ಮಾತನಾಡಿ ನೋಡಿದ್ರೆ ಅದೊಂದು ಬಹಳ ವಿಶೇಷ ಅಂತ. ಆಗ ಈಗ ತಮ್ಮ ಮನೆಯಲ್ಲಿ ಇಬ್ಬರಿಬ್ಬರು ಅಧ್ಯಾಪಕರಿದ್ದರು, ಹಾಗಾಗಿ ತಮಗೆ ಒಂದು ಶಿಕ್ಷಣದ ಪ್ರಾಮುಖ್ಯವನ್ನು ಅವರು ಮೊದಲಿಂದಲೇ ತಿಳಿಸಿಕೊಟ್ಟಿದ್ರು. ಆದರೆ ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಶಿಕ್ಷಣ ಅನ್ನುವಂಥದ್ದು ಯಾವ ರೀತಿಯಾಗಿತ್ತು? ಆಗ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅಂತ ಹೇಳಿದರೆ, ಈ ನನ್ನ ವಿಜಯ ಕಾಪಿಕಾಡಿನ ಸಂದರ್ಭದಲ್ಲಿ ಹೇಳಿದರೆ ಮಕ್ಕಳೆಲ್ಲರೂ ಶಾಲೆಗೆ ಬರ್ತಿದ್ರು. 2 ಕೊಲನಿಗಳುಂಟಲ್ಲಿ, ಕುದ್ಮೂಲ್ ರಂಗರಾಯರು ಕೊಟ್ಟಿರುವಂಥದ್ದು. ಒಂದು ಕಾಪಿಕಾಡ್ ಶಾಲೆ ಹತ್ತಿರವೇ, ನಮ್ಮದು ಕೊಲನಿಯ ಬದಿಯಲ್ಲೇ ಇರುವಂಥದ್ದು. ನಾವೇನು ಮಾಡ್ತಿದ್ದೆವು ಅಂತ ಹೇಳಿದರೆ, ನಮ್ಮ ಇದೇ ಮಾಸ್ಟ್ರು, ಅವರು ಗುರಪ್ಪ ಮಾಸ್ಟ್ರು ಅಂತ ಹೇಳಿ, ಅವರು ನಮ್ಮನ್ನು ಕರ್ಕೊಂಡು ಶಾಲೆಯಿಂದ, ಅಲ್ಲಿಯ ಕಾಲೋನಿಯ ಒಳಗಿಂದ ಮಕ್ಕಳು ಶಾಲೆಗೆ ಬರಲಿಕ್ಕೆ ಬಹಳ ತಪ್ಪಿಸ್ತಾರೆ. ಅವರ ಮನೆಗೆ ಹೋಗಿ ಅವರನ್ನು ಎಲ್ಲಿ ಅವರು ಕೋಳಿಗೂಡಿನಲ್ಲಿ ಅಡಗಿ ಕೂತವರನ್ನು ಸಹ ನಾವು ಕರ್ಕೊಂಡು ಬಂದು ಕ್ಲಾಸಿಗೆ ಕರ್ಕೊಂಡು ಬರ್ತಿದ್ದೆವು. ಆ ರೀತಿಯಲ್ಲಿ ಶಿಕ್ಷಕರು ಕೆಲಸ ಮಾಡ್ತಿದ್ರು. ಮೇಡಮ್, ಹಾಗೆ ತಮ್ಮ ಪ್ರೌಢಶಾಲಾ ಮತ್ತು ಉನ್ನತ ಶಿಕ್ಷಣಗಳು ಎಲ್ಲಿ ನಡೀತು? ಅನಿ ಬೆಸೆಂಟರ ಹೆಸರಿನಲ್ಲಿರುವ ಬೆಸೆಂಟ್ ಹೈಸ್ಕೂಲ್, ಅದು ರಾಷ್ಟ್ರೀಯ ಬಾಲಿಕಾ ಪ್ರೌಢಶಾಲೆ ಅಂತ. ಬೆಸೆಂಟ್ ನ್ಯಾಷನಲ್ ಗರ್ಲ್ಸ್ ಹೈಸ್ಕೂಲ್ ಅದನ್ನು ಅನಿ ಬೆಸೆಂಟ್ ಅವರು ಸ್ಥಾಪನೆ ಮಾಡಿದ್ರು. ಅಂದರೆ ಅದರ ಮೊದಲ ಶಾಲೆಯ ಮುಖ್ಯೋಪಾಧ್ಯಾಯನಾಗಿದ್ದವರು ಕುವೆಂಪು ಅವರಿಗೆ ನೀನು ಕನ್ನಡದಲ್ಲಿ ಬರಿಬೇಕು ಅಂತ ಹೇಳಿದಂಥ ಐರಿಷ್ ಕವಿ ಜೇಮ್ಸ್ ಎಚ್ ಕಜಿನ್ಸ್ ಅವರ ಮಡದಿ ಮಾರ್ಗರೆಟ್ ಕಜಿನ್ಸ್ ಅವರು ಮೊದಲಾಗಿ ಇದ್ದರು. ನಾನು ಹಾಗೆ ಅಲ್ಲಿ ಕಲಿತೆ. ಆ ಶಾಲೆಯ ಪ್ರಾರಂಭಕ್ಕೆ ಸಾರಸ್ವತರೇ ಕಾರಣರು.
ಆಗಿತ್ತು. ಆ ಶಾಲೆಯಲ್ಲಿ ಕಲಿಯುವಾಗ ಅಲ್ಲೂ ಕೂಡ ಅದೇ ವಾತಾವರಣದ ಬೆಳವಣಿಗೆ ನಮಗೆ. ಅಲ್ಲಿಯೂ ಬರುವಾಗ ದೇಶ ಕಟ್ಟುವ ಬಗೆಗಿನ ಅಧ್ಯಾಪಕರುಗಳು ಅಧ್ಯಾಪಿಕೆಯರು. ಅಲ್ಲಿ ನನಗೆ ನಾವು ಸ್ತ್ರೀವಾದಿ ಹೇಳಿದರು, ನಾನೇನು ಪಾಶ್ಚಾತ್ಯ ಸ್ತ್ರೀವಾದವನ್ನೆಲ್ಲ ಕಲ್ತವಳಲ್ಲ, ನಮ್ಮ ಮನೆಯಿಂದಲೇ. ಯಾಕಂದರೆ ನಮ್ಮ ಮನೆಯಲ್ಲಿ ನೀವು ಆಗ ಹೇಳಿದ್ರಿ, ನನ್ನ ಮನೆಯಲ್ಲಿ ಇಬ್ಬರು ಮಾತ್ರ ಅಲ್ಲ, ನಮ್ಮ ಮನೆಯಿಂದ ಹೊರಗೆ ಹೋದ ಹೆಣ್ಣು ಮಕ್ಕಳೆಲ್ಲರೂ ಟೀಚರ್ಗಳೇ, ಹಾಗೆ ಮನೆಗೆ ಬಂದ ಸೊಸೆಯಂದಿರೆಲ್ಲರೂ ಟೀಚರ್ಗಳೇ. ಎಲ್ಲ 2-3 ಜನರೇಷನ್ನಲ್ಲಿ ಕೂಡ ಟೀಚರ್ಗಳ ಸಂಖ್ಯೆ ಜಾಸ್ತಿ ನಮ್ಮಲ್ಲಿ. ಆ ಹಿನ್ನೆಲೆಯ ಒಳಗೆ ಶಿಕ್ಷಣದ ಮಹತ್ವ ಒಂದು ಕುಟುಂಬದಲ್ಲೇ ಆಗಿದೆ. ಜೊತೆಗೆ ನನ್ನ ದೊಡ್ಡಪ್ಪ ಒಂದು ಶಾಲೆಯನ್ನು ಅದು ಮುಚ್ಚಬೇಕಾಗ್ತದೆ ಅನ್ನೋ ಹೊತ್ತಿನಲ್ಲಿ ಅಲ್ಲಿ ಅಧ್ಯಾಪಕರಾಗಿದ್ದವರು, ತಾನು ಅದನ್ನು ತಗೊಳ್ತೇನೆ ಅಂತ ಹೇಳಿ ಶಾಲೆಯನ್ನು ತಗೊಂಡಿದ್ದರು. ಆ ಕಾರಣಕ್ಕಾಗಿ ನಮ್ಮ ಕುಟುಂಬದಲ್ಲೆಲ್ಲರೂ ಕೂಡ ಟೀಚರ್ ಆಗೋದಕ್ಕೆ ಸಾಧ್ಯ ಆಯಿತು. ಹಾಗೆ ಬೆಸೆಂಟಿಗೆ ಬಂದೆ. ಅಲ್ಲಿ ಇದೇ ರೀತಿಯ ಭಾವನೆಗಳು ಮತ್ತೆ ನಮಗೆ ಮುಂದುವರಿಯಿತು. ಅಲ್ಲೂ ಕೂಡ ಅನೇಕರನ್ನು ನಾವು, ಅದು ಅನಿ ಬೆಸೆಂಟ್ ಅವರ ತತ್ವಚಿಂತನೆಗಳಾಗಿರ್ಬೋದು, ಅಥವಾ ರಾಮಕೃಷ್ಣಾಶ್ರಮದ ವಿವೇಕಾನಂದರ ಚಿಂತನೆಗಳಾಗಿರ್ಬೋದು, ಅಥವಾ ಗಾಂಧಿ ಅವರ ಚಿಂತನೆಗಳಾಗಬಹುದು, ಇವೆಲ್ಲವನ್ನು ನಮ್ಮ ಶಾಲೆಯಲ್ಲಿ ಸಾಂದರ್ಭಿಕವಾಗಿ ಎಷ್ಟು ಸಾಧ್ಯ ಉಂಟು ಅಷ್ಟು ಕಾರ್ಯಕ್ರಮಗಳು. ಜೊತೆಗೆ ಶಿವರಾಮ ಕಾರಂತರು ಓಡಾಡಿದಂಥ ಶಾಲೆ ಅದು. ಅಲ್ಲಿಂದ ಮುಂದೆ ನಾನು ಗೌರ್ಮೆಂಟ್ ಕಾಲೇಜಿಗೆ ಹೋದೆ. ಅಲ್ಲಿ PUC ಮುಗಿಸಿದೆ. ನಾನು ಸೈನ್ಸ್ ತಗೊಂಡೆ. ನಾವು ಹೈಸ್ಕೂಲ್ ಮಾಡುವಾಗ ನಮ್ಗೆ ಆಪ್ಷನಲ್ ವಿಷಯಗಳಿತ್ತೆರಡು. ಅದು ನಾನು ಸೈನ್ಸ್ ತಗೊಂಡಿದ್ದೆ, ಸೈನ್ಸ್ ಮತ್ತು ಮ್ಯಾಥ್ಸ್. ಆದರೆ ನಮ್ಮದು ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಮತ್ತು ಇಂಗ್ಲೀಷಿನ ವಾತಾವರಣ ಮನೆಯಲ್ಲಿಲ್ಲ. ಅದನ್ನು ಹೇಳಿಕೊಡೋದಕ್ಕೂ ಅಧ್ಯಾಪಕರೆಲ್ಲ ಪ್ರಾಥಮಿಕ ಶಾಲೆಯ ಅಧ್ಯಾಪಕರು ಮತ್ತು ಕನ್ನಡ ಪಂಡಿತರು. ಅದರಿಂದ ಅವರಿಗೂ ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಹೇಳಿಕೊಡೋದಕ್ಕೆ ನಾನು ಮನೆಯಲ್ಲಿ ದೊಡ್ಡವಳಾದದ್ರಿಂದ ಯಾರೂ ಇರಲಿಲ್ಲ. ಹಾಗೆ ನಾನು ಈ ಬಯಾಲಜಿಯಲ್ಲಿ ಫೇಲ್ ಆಗಿಬಿಟ್ಟೆ. ಅಲ್ಲ, ನೀವು ಸೈನ್ಸ್ ತಗೊಳ್ಳಿಕ್ಕೆ ಕಾರಣ ಏನು? ಅದು ತರಗತಿಯಲ್ಲಿ ಒಂದು ಹುಷಾರಿದ್ದವರೆಲ್ಲ ಸೈನ್ಸ್ ತಗೊಳ್ಳೋದು. ಒಂದು ಪ್ರಥಮ ಭಾಷೆ ಸಂಸ್ಕೃತ, ಅದು ಉದ್ದೇಶಪೂರ್ವಕವಾಗಿ ತಗೊಂಡದ್ದು. ಒಂದು, ನಮ್ಮ ಅಪ್ಪ ಕನ್ನಡ ಸಾಹಿತ್ಯ ಓದುವವರಿಗೆ ಸಂಸ್ಕೃತದ ಜ್ಞಾನ ಬೇಕೇ ಬೇಕಾಗ್ತದೆ. ಮತ್ತು ಅವರು ಕನ್ನಡ ವಿದ್ವಾನ್ ಮಾಡುವಾಗ ಅವರಿಗೂ ಕೂಡ ಒಂದು ಪೇಪರು ಸಂಸ್ಕೃತ ಪೇಪರ್ ಇತ್ತು. ಅದರಿಂದ ಅವರು ನನ್ನನ್ನು, ನಾನು 7ನೇ ಕ್ಲಾಸ್ ಆಗುವಾಗಲೇ ನಾನು ಸಂಸ್ಕೃತ ಉಪಾಧ್ಯಾಯರ ಮನೆಗೆ ಹೋಗಿ ಪಾಠ, ಹೀಗೆ ಒಂದು ಸುಮ್ಮನೆ ಆಸಕ್ತಿಯಿಂದ ಕಲಿಯುವುದಕ್ಕೆ ನನ್ನನ್ನು ಹಾಕಿದ್ರು. ನನಗೆ ಕಲಿಯುವುದಕ್ಕೆ ಆಸಕ್ತಿ ಇತ್ತು. ಆಮೇಲೆ ಅದು ಒಂದು ನನ್ನ ಕನಸಿನಲ್ಲಿ ಇತ್ತಲ್ಲ, ಚಿಕ್ಕಂದಿನಲ್ಲಿ ಹೇಳಿದ್ದು ಡಾಕ್ಟರ್ ಆಗಬೇಕು ಅಂತ ಹೇಳಿ. ಹಾಗೆ ಆಗ ಡಾಕ್ಟರ್ ಆಗೋದು ಅಂತ ಹೇಳಿದರೆ MBBSನ ಕಲ್ಪನೆಗಳೆಲ್ಲ ಇಲ್ಲ, ಇದು ಆಯುರ್ವೇದ ಡಾಕ್ಟರ್ ಆಗುವಂಥದ್ದು ಅಂತ. ಆ ಹಿನ್ನೆಲೆಯೊಳಗೆ ಸಂಸ್ಕೃತ ಬೇಕಿತ್ತು, ಅದನ್ನು ಕಲಿಬೇಕಿದ್ರೆ. ಹಾಗೆ ಸೈನ್ಸ್ ತಗೊಂಡೆ. ಹಾಗೆ ಹೋಗಿ ಇಲ್ಲಿ PCBA ತಗೊಂಡದ್ದು, PCM ತಗೊಳ್ಳಿಲ್ಲ, PCB ತಗೊಂಡೆ. ಆದರೆ ನನಗೆ ನನ್ನ ಮನೆ ಅಂಗಳದಲ್ಲಿರುವಂಥ ಆಲ್ಗೆ ಅಂದರೆ ಏನು, ಇನ್ನೊಂದು ಏನು ಅಂತ ಹೇಳುವಂಥದ್ದು ತಲೆಗೆ ಹೋಗಲಿಲ್ಲ. ಫೇಲ್ ಆಗಿಬಿಟ್ಟೆ. ಅದು ಫೇಲ್ ಆದಮೇಲೆ ಒಂದು ರೀತಿ ಭಯ ಹಿಡಿದೋಯ್ತು. ಇನ್ನು ಬೇಡಪ್ಪ, ಈ ಇಂಗ್ಲೀಷ್ ಇದು ಬೇಡ ಹೇಳ್ಕೊಂಡು ಆಪ್ಷನಲ್ ಕನ್ನಡದ ತಗೊಂಡು ನಾನು ಮುಂದುವರಿಸಿಕೊಂಡೆ, ಕನ್ನಡ ಸ್ವಿಚ್ ಆನ್ ಆಗಿಬಿಟ್ಟೆ. ಹಾಗೆ ಆಮೇಲೆ ನಾನು, ನನಗೆ ಸಂಸ್ಕೃತ ಭಾಷೆ ಆದದ್ರಿಂದ ಕನ್ನಡ MA ಮಾಡಬೇಕಾಗಿದ್ದರೆ ಕನ್ನಡ ಭಾಷೆ ತಗೊಳ್ಳೇಬೇಕು. ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ ಸ್ನಾತಕೋತ್ತರ ಕೇಂದ್ರ ಮಾಡಿದಾಗ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡವರನ್ನೆಲ್ಲ ತಗೊಳ್ತಿತ್ತು. ಮೈಸೂರು ಯೂನಿವರ್ಸಿಟಿಯಲ್ಲಿ ಇಲ್ಲ, ಅದು ಇಲ್ಲಿ ಮಾತ್ರ ಅಂತ ಅದನ್ನೊಂದು ಮಾಡಿದ್ರು. ಹಾಗೆ ಎಲ್ಲೆಲ್ಲಿ ಅವರೆಲ್ಲ ನನ್ನ ಸಹಪಾಠಿಗಳಾಗಿದ್ದರು, ಇಡೀ ಕರ್ನಾಟಕದವರು. ನನಗೆ ಅದು ತಗೊಳ್ಬೇಕಾಗಿದ್ರೆ ನಾನು ಕನ್ನಡ ಎಲ್ಲಿ ಕಲಿಯುವುದು? ಆಗ ಇಲ್ಲಿ ಏನು ಮಾಡಿದರು ಅಂದರೆ, ಇಲ್ಲಿ ಕನ್ನಡ ಮೇಜರ್ ಎಲ್ಲಿಯೂ ಇರಲಿಲ್ಲ ಆಗ. ಆ ಕಾರಣಕ್ಕೆ ಇದೇ ಯೂನಿವರ್ಸಿಟಿಯವರು ಸಂಧ್ಯಾ ಕಾಲೇಜ್ನಲ್ಲಿ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಕನ್ನಡ ಅಂತ ಮಾಡಿದರು. ನಾನು ಅದಕ್ಕೆ ಸೇರಿದೆ. ಅದು ಎಲೋಷಿಯಸ್ ಕಾಲೇಜ್ನಲ್ಲಿತ್ತು. ಅದು ಸೇರಿಕೊಂಡು ಆ ಡಿಪ್ಲೊಮಾ 2 ವರ್ಷದ ತರಬೇತಿಯನ್ನು ಮಾಡಿಕೊಂಡ ಮೇಲೆ ಮತ್ತೆ ನಾನು 1 ವರ್ಷ ಗ್ಯಾಪ್ ತಗೊಂಡು ಬಜ್ಪೆಯಲ್ಲಿ ಕನ್ನಡ ಪಂಡಿತಳಾಗಿ ಕೆಲಸ ಮಾಡಿ ಆಮೇಲೆ MAಗೆ ಸೇರಿಕೊಂಡೆ, ಕನ್ನಡ MAಗೆ. ಹಾಗೆ ಈಗ ಇಷ್ಟೆಲ್ಲ ಆಗ್ಬೇಕಾದ್ರೆ ನಿಮಗೆ ಸಾಹಿತ್ಯದ ಬಗ್ಗೆ ಒಂದು ಆಸಕ್ತಿ, ಬರಿಬೇಕು ಅನ್ನೋಂಥ ಒಂದು ಉತ್ಸಾಹ, ಅದು ಯಾವಾಗ ಬಂತು? ಅದು ನನಗೆ ನಾನು MA ಮಾಡಿದ ಮೇಲೆ ಬಂತು. ಅದರ ಮೊದಲು ನನಗೆ ಬರಿಬೇಕು ಅಂತ ಇರುವುದಕ್ಕಿಂತ ಹೆಚ್ಚು ಹಾಡೋದೇ ಇತ್ತು. ಭಾವಗೀತೆಗಳನ್ನು, ಬೇರೆಯವರ ಭಾವಗೀತೆಗಳನ್ನೆಲ್ಲ ಹಾಡೋದು. ಮತ್ತು ಯೂನಿವರ್ಸಿಟಿಯಲ್ಲಿ ಕೂಡ ನಾನು ಹಾಡೋದಕ್ಕೆ ತುಂಬ ಅವಕಾಶಗಳಿತ್ತು. ನನಗೆ ಹಾಡೋದ್ರಲ್ಲೇ ಆಸಕ್ತಿ ಹೆಚ್ಚಿದ್ದದ್ದು. ಅದರ ಹಾಡುವಿಕೆ ಹೆಚ್ಚು ಮುಂದುವರಿಲಿಕ್ಕೆ ಮತ್ತು ಬೇರೆ ಬೇರೆ ಕಾರಣಗಳಿಂದ ಆಗಲಿಲ್ಲ. ಯಾಕಂದರೆ ಹಾಡೋದಕ್ಕಿಂತ ಓದು ಮುಖ್ಯ ಅಂತ ಆದಾಗ ಹಾಗೆ ಸಾಹಿತ್ಯದ ಆಸಕ್ತಿ ಮನೆಯಿಂದಲೇ ಇತ್ತು. ಮತ್ತು MA ಮಾಡೋದಕ್ಕೆ ಮನೆಯಲ್ಲೇ ಬೇಕಾದಷ್ಟು ಪುಸ್ತಕ ಇತ್ತು. ವಿದ್ವಾನ್ ಪರೀಕ್ಷೆ ಹೇಳಿದರೆ ಅದು MAಗೆ ಸಮಯ ಅನ್ನೋ ಹಾಗೆ ಅದೆಲ್ಲ ಇತ್ತು. ಪಂಪನಿಂದ ಹಿಡಿದು ಎಲ್ಲ ಕಾವ್ಯಗಳು ಮನೆಯಲ್ಲಿತ್ತು. ಅದರಿಂದ ನಾನೇನು ತಗೊಳ್ಬೇಕಾಗಲಿಲ್ಲ. ಕೇಶರಾಜ ದರ್ಪಣ ಕೂಡ ಇತ್ತು. ಆ ಕಾರಣಕ್ಕೆ ನಾನು ಅದು ತಗೊಂಡೆ. ಅದೊಂದು ಸುಲಭ, ನನಗೆ ಆಗ್ತದೆ, ಸಾಧ್ಯ ಉಂಟದ್ರೊಳಗೆ ಅಂತ ಹೇಳಿ ಹಾಗೆ ಸೇರಿಕೊಂಡೆ. ಈಗ ಬರವಣಿಗೆ ಶುರು ಮಾಡಿದಾಗ ಯಾವ ರೀತಿಯ ಬರಹಗಳನ್ನು ಬರೀತೀರಿ? ಪ್ರಾರಂಭದಲ್ಲಿ ಕವಿತೆಗಳನ್ನು ಬರೆದದ್ದು. ನಾವು ಪ್ರಾಮಾಣಿಕರೇ ಅಂತ ಹೇಳುವಂಥದ್ದು, ಅದು ನಮ್ಮ ಹೇಮಾಂಶ ಪ್ರಕಾಶನದಲ್ಲಿ
ನಾವಿಬ್ಬರು ಒಂದೇ ಆಸಕ್ತಿಯವರಾದ ಮೇಲೆ ಅವರು ಹೇಮಾಂಶ ಪ್ರಕಾಶನ ಅಂತ ಒಂದು ನಾವು ಮಾಡಿದೆವು. ಅದರಲ್ಲಿ ಆ್ಯಕ್ಚುಲಿ ನಮ್ಮವರಿಗೆ ಹೆಚ್ಚು ತುಳುವಿನಲ್ಲಿ ಸಾಹಿತ್ಯದ ಬೆಳವಣಿಗೆ ಆಗಬೇಕೆನ್ನುವಂಥ ಒಂದು ಪ್ರಾರಂಭ. ಆಗ ಅಕಾಡೆಮಿ ಎಲ್ಲ ಬಂದಿರಲಿಲ್ಲ. ಆದರೆ ಉಡುಪಿಯಲ್ಲಿ ಕುಶಿ ಹರಿದಾಸ್ ಭಟ್ರ ನೇತೃತ್ವದಲ್ಲಿ ಒಂದು ರಾಷ್ಟ್ರ ಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಆಯಿತು. ಮತ್ತು ಫೋರ್ಡ್ ಸಂಸ್ಥೆ ಒಂದು ಜಾನಪದ ಅಧ್ಯಯನಗಳು ಇತ್ತು. ನಮ್ಮವರು ಅದಕ್ಕೆಲ್ಲ ಹೋಗಿ ಸೇರಿಕೊಂಡದ್ರಿಂದ ಈ ತುಳು ಸಾಹಿತ್ಯ ಬರೆದರೆ ಪ್ರಕಟ ಆಗಬೇಕಲ್ಲ, ಅದಕ್ಕೊಂದು ಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಅವರೊಂದು 87ರಲ್ಲಿ ಸಾಹಿತ್ಯ ಪ್ರಕಾಶನ ಮಾಡಿಕೊಂಡ್ರು. ಹಾಗೆ ಮುದ್ದು ಮೂಡುಬಳ್ಳಿಯವರದೇ ನಮ್ಮ ಆಕಾಶವಾಣಿಯಲ್ಲಿದ್ದವರು, ಅವರ ಪುಸ್ತಕವೇ ಉದಿಪು ಎನ್ನುವುದು ತುಳುವಿನ ಕಥಾ ಸಂಕಲನ, ಅಲ್ಲಿಂದ ಪ್ರಾರಂಭಗೊಂಡಿತ್ತು. ಹಾಗೆ ನಾವು ಪ್ರಾಮಾಣಿಕರೇ ಅಂತ ಹೇಳುವಂಥ ಕವನ ಸಂಕಲನ 88ರಲ್ಲಿ ಪ್ರಕಟ ಆಯಿತು. ತಮ್ಮ ಮೊದಲ ಲೇಖನ ಅಥವಾ ಬರಹ ಎಲ್ಲಿ ಪ್ರಕಟ ಆಯಿತು? ಆಗ ಪ್ರೆಸ್ ನಮ್ಗೆ ಉದಯ ಪ್ರಿಂಟರಿ, ಪ್ರಕಾಶನ ನಮ್ಮದೇ ಹೇಮಾಂಶ ಪ್ರಕಾಶನ. ಈಗಲೂ ಕೂಡ ನಮ್ಮ ಎಲ್ಲ ಪುಸ್ತಕಗಳಿಗೆ ನಮ್ಮದೇ ಮೊನ್ನೆವರೆಗೆ. ಈಗ ಇಬ್ಬರಿಗೂ ವಯಸ್ಸಾಗಿ ಮತ್ತು ಇವರಿಗೆ ಸ್ವಲ್ಪ ಅನಾರೋಗ್ಯ ಆದದ್ರಿಂದ ಸಗಟು ಖರೀದಿಯ ಸಂದರ್ಭದಲ್ಲೆಲ್ಲ ಪ್ರಕಾಶನಗಳನ್ನು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳುವಾಗ ನಮಗೆ ಕಷ್ಟ ಆಯಿತು. ಅದರಿಂದ ರಿಜಿಸ್ಟ್ರೇಷನ್ ಮಾಡಿ ಬೇರೆಯವರ ಪುಸ್ತಕಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಆಯಿತು ನಮಗೆ, ಅದರದ್ದು ಮಾರಾಟದ ವ್ಯವಸ್ಥೆಯನ್ನೆಲ್ಲ. ಮತ್ತು ಈಗ ಅಷ್ಟು ಸುಲಭದಲ್ಲಿ ಮಾರಾಟದ ವ್ಯವಸ್ಥೆಯೂ ಇಲ್ಲ, ಸರ್ಕಾರವೂ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಈ ಎಲ್ಲ ಹಿನ್ನೆಲೆ ಒಳಗೆ ಅದನ್ನು ಬಿಟ್ಟು ಈಗ ನಾವು ಬೇರೆ ಪ್ರಕಾಶನದವರಿಂದ ನಮ್ಮ ಪುಸ್ತಕಗಳನ್ನು ಮಾಡ್ತಾ ಇದ್ದೇವೆ. ಹಾಗೆ ಈಗ ತಾವು ಡಾಕ್ಟರ್ ವಾಮನಾನಂದ ಅವರನ್ನ ಮೊದಲ ಬಾರಿಗೆ ಭೇಟಿಯಾಗಿದ್ದು ಯಾವಾಗ, ಹೇಗೆ? ಅದು ಬಹುಶಃ ಅವರು ನಮ್ಮ ತಂದೆಯವರಿಗೆ ಭಾವನ ತಮ್ಮನ ಮಗ ಅವರು. ಅದರಿಂದ ನಾವು ತಂದೆಯ ಮನೆಯಲ್ಲಿ ಒಟ್ಟು ಸೇರೋ ಹೊತ್ತಿಗೆ ಅವರು ಮೊದಲು ಬಾಳೆಪುಣಿಯಲ್ಲಿದ್ದವರು, ಆದರೆ ಮತ್ತೆ ಅವರ ಬದುಕಿನ ಒಂದು ತಿರುವಿನಲ್ಲಿ ಅವರು ಕೋಟೆಕಾರಲ್ಲಿ ಬಂದು ಉಳಿಬೇಕಾಯಿತು. ಹಾಗೆ ಬಂದವರು ಆನಂದಾಶ್ರಮದಲ್ಲಿ ಸೇರಿದರು. ಹಾಗೆ ಆನಂದಾಶ್ರಮದಲ್ಲಿ ಬಹಳ ಒಳ್ಳೆಯ ಹುಡುಗ ಅಂತ ಹೇಳುವಂಥದ್ದು ಮತ್ತು ಸಾಹಿತ್ಯದಲ್ಲಿ ಆಸಕ್ತಿ, ಅವರಿಗೆ ಚಿಕ್ಕಂದಿನಲ್ಲೇ ಸಾಹಿತ್ಯದಲ್ಲಿ ಆಸಕ್ತಿ ಇತ್ತು. ಅದು ಅವರಿಗೇನು ಅವರ ಕೌಟುಂಬಿಕ ಹಿನ್ನೆಲೆಯಿಂದ ಬಂದದಲ್ಲ, ಅದು ಅವರ ಪೂರ್ವಜನ್ಮದ್ದೇ ಇರ್ಬೋದೇನೋ ಅಂತ ಅನ್ನಿಸಿದೆ. ಆ ಹಿನ್ನೆಲೆ ಒಳಗೆ ಬಹುಶಃ ನಮ್ಮಿಬ್ಬರಿಗದು ಮೊದಲ ಬಾರಿ ನೋಡಿದಾಗಲೇ, ಅಂದರೆ ಅವರ ಬಗ್ಗೆ ಒಂದು ಒಳ್ಳೆಯ ಅಮ್ಮೆಂಬಳೆ ಶಂಕರನಾರಾಯಣ ಒಡ್ರು, ಅವರಿಗೆ ಆನಂದಾಶ್ರಮ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದವರು. ಅವರು ನಿಮ್ಮ ಒಬ್ಬ ಹುಡುಗ ಇದ್ದಾನೆ ನೋಡಿ ಅಂತ ನಮ್ಮ ಅಪ್ಪನಿಗೆ ಹೇಳಿದರು. ನನ್ನ ಅಪ್ಪನೂ ಅಮ್ಮೆಂಬಳೆ ಶಂಕರನಾರಾಯಣ ಒಡ್ರು ವಿದ್ವಾನ್ ಪರೀಕ್ಷೆಗೆ ಅವರ ಕೈಯಿಂದಲೇ ಸಂಸ್ಕೃತ ಕನ್ನಡ ಎಲ್ಲ ಅವರು ಪಾಠ ಮಾಡಿಸ್ಕೊಂಡವರು. ಗ್ರಾಮ ಕೋಟೆಕಾರು, ಕೊಂಡಾಣ ಅಲ್ಲಿ ಹತ್ರ ಊರು. ಅದರಿಂದ ದಾರಿಯಲ್ಲಿಯೇ ನಾವಡ್ರ ಮನೆ, ಅಮೃತ ಸೋಮೇಶ್ವರು ಇವರೆಲ್ಲ ಅಪ್ಪನ ಸ್ನೇಹಿತರು. ನಂದವರಿಗೂ ಅವರು ಮೂವರು ಒಟ್ಟಿಗೆ ಸಿಕ್ಕಿದ್ರು ನನ್ನ ತಂದೆಯವರ ಜೊತೆಯಲ್ಲಿ, ಮತ್ತು ಊರಿನವರೆಲ್ಲರೂ. ಆ ಕಾರಣಕ್ಕೆ ಒಂದು ಮನಸ್ಸಿನ ಮೂಲೆಯಲ್ಲಿ ಇವರೊಬ್ಬರು ಇದ್ದಾರೆ ಎನ್ನುವಂಥದ್ದು ನನ್ನ ತಲೆಯೊಳಗಿತ್ತು. ಯಾಕಂದ್ರೆ ಅಧ್ಯಾಪಕರೊಬ್ಬ ಒಳ್ಳೆ ಹುಡುಗ ಅಂತ ಹೇಳಿದರೆ ಅದೊಂದು ವಿಶೇಷ ದೊಡ್ಡ ಪ್ರಶಸ್ತಿ ಅದು. ಆ ಥರದಲ್ಲಿ ಮತ್ತೆ ಕಲೀಲಿಕ್ಕೆ ಹುಷಾರಿದ್ರು, ಎಲ್ಲದರಲ್ಲಿ ಇದ್ರು ಎನ್ನುವಂಥದ್ದು ಹಾಗೆ ಇತ್ತು. ಆ ಕೊನೆಯಲ್ಲಿ ನಮ್ಮ ಮದುವೆ ಪ್ರಸ್ತಾಪ ಮಾಡಿದವರು ಅಮ್ಮೆಂಬಳೆ ಶಂಕರನಾರಾಯಣ ಒಡ್ರು, ಅಮೃತ ಸೋಮೇಶ್ವರರು ಮತ್ತು ಇನ್ನೊಬ್ಬರು ಜೇಂಕಳ ಶ್ರೀನಿವಾಸ ಭಟ್ರು ಅಂತ. ಅವರು ಮೂವರೇ ಅಪ್ಪನ ಹತ್ರ ಹೇಳಿ ಕೊನೆಗೆ ಹಾಗೆ ಆಯಿತು. ಸಾಹಿತ್ಯದ ವಲಯದ ಮೂಲಕವೇ ನಮ್ಮನ್ನು ಕನ್ನಡ ಪಂಡಿತರುಗಳು, ಕನ್ನಡದ ಪ್ರೊಫೆಸರ್ಗಳು ಸೇರಿ ಒಟ್ಟಿಗೆ ಮಾಡಿದ್ದಾರೆ. ಯಾವ ವರ್ಷ ಮದುವೆ ಆಯ್ತು ಮೇಡಮ್? 77ರಲ್ಲಿ. 77. ಹೌದು. ಆದರೆ ನಾವು ಹೈಸ್ಕೂಲ್ ತರಗತಿಯಲ್ಲಿ ಇರುವಾಗಲೇ ನೋಡಿದ್ದೇವೆ. ಆದರೆ ಪ್ರಸ್ತಾವ ಎನ್ನುವಂಥದ್ದು ಮಾಡಿದ್ದು 76ರಲ್ಲಿ. ಈಗ ಅವರ ಪ್ರಭಾವ ನಿಮ್ಮ ಮೇಲೆ ಎಷ್ಟಾಗಿದೆ? ಅವರ ಪ್ರಭಾವ ಅಂತ ಹೇಳಿದರೆ, ನಾನಾಗಲೇ ಹೇಳಿದೆ ನನಗೆ ತುಳು ಬರುವುದಿಲ್ಲ ಅಂತ ಹೇಳಿದಲ್ಲ, ಮತ್ತು ನಮ್ಮ ಅಪ್ಪನು ತುಳುವಿನಲ್ಲಿ ಪ್ರವಚನವನ್ನು ಕೂಡ ಮಾಡಲಿಕ್ಕೆ ಕಷ್ಟಪಡ್ತಿದ್ರು. ಅದು ಯಾಕೆ ಅಂತ ಹೇಳಿದರೆ, ಜನಸಾಮಾನ್ಯರ ಜೊತೆಯಲ್ಲಿ ತುಳುವಿನಲ್ಲಿ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಈ ಸಾಹಿತ್ಯದ ಭಾಷೆಯನ್ನು ತುಳುವಿನಲ್ಲಿ ಮಾತಾಡೋದಕ್ಕೆ ಅವರಿಗೆ ಆಗ, ಯಾಕಂದರೆ ತುಳುವಿನಲ್ಲಿ ಒಂದು ಬೆಳೆ ಇರಲಿಲ್ಲ ಅಲ್ಲ, ಅದರಿಂದ ಅದು ನನ್ನ ಅಪ್ಪನಿಗೆ ಸಿಕ್ಕಲಿಲ್ಲ ಅಂತ ಕಾಣ್ತದೆ. ಆದರೆ ಅಪ್ಪನ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿದ್ದ ಕೇಶವ ಭಟ್ರು ತುಳು ಮಂದಾರ ರಾಮಾಯಣ ಬರೆದ್ರು, ಅದು ಚರ್ಚೆ ಇದ್ದಿರಬಹುದು. ಆದರೆ ಅಪ್ಪನಿಗೆ ಅಷ್ಟು ಚೆನ್ನಾಗಿ ತುಳು ಬರ್ತಿರಲಿಲ್ಲ. ಯಾಕಂದರೆ ಸ್ಟೇಜಿನಲ್ಲಿ ತುಳು ಮಾತನಾಡೋದು ಅವರಿಗೆ ಬಹಳ ಕಷ್ಟ ಆಗ್ತಿತ್ತು. ಪ್ರವಚನ ಮಾಡೋದನ್ನು ನಾನು ಕೇಳಿದ್ದೇನೆ, ನಾನು ಅವರಿಗೆ ಓದಿದ್ದೇನೆ, ಆದರೆ ಅವರಿಗೆ ಅದು ಬಹಳ ಕಷ್ಟ ಆಗ್ತಿತ್ತು. ಶಬ್ದಗಳೆಲ್ಲ ಕನ್ನಡವೇ ಹೆಚ್ಚು ಬರ್ತಿತ್ತು, ಕ್ರಿಯಾಪದ ಮಾತ್ರ ತುಳುವಿದ್ದು ಸೇರಿಸ್ಕೊಳ್ತಿದ್ರು ಆ ಥರ. ಈ ಹಿನ್ನೆಲೆಯೊಳಗೆ ನನಗೆ ಅವರ ಪ್ರಭಾವ ತುಳುವಿನ ಬಗೆಗೆ ಒಂದು ಚಿಂತನೆಯನ್ನು ಮತ್ತು ಜಾನಪದದ ಬಗೆಗೆ, ಅದು MA ನಮಗೊಂದು ಸ್ಪೆಷಲ್ ಪೇಪರ್ ಜಾನಪದ ಅಥವಾ ಸಾಂಗತ್ಯ ಇತ್ತು. ಅಲ್ಲೂ ಕೂಡ ನಾನು ಜಾನಪದ ತಗೊಳ್ಳಿಲ್ಲ. ನಮ್ಮ ಅಜ್ಜಿ ಎಲ್ಲ ಪಾಡ್ದಾನೆ ಹೇಳ್ತಿದ್ರು, ಕತೆ ಹೇಳ್ತಿದ್ರು, ಎಲ್ಲ ಇತ್ತು. ನನಗೆ ಅದನ್ನು ಕೇಳಿದ ಮೇಲೆ ಅಜ್ಜಿಯಿಂದ ತುಂಬ ಸಂಗ್ರಹಿಸಿಕೊಳ್ಬೇಕು ಅಂತೆಲ್ಲ ಆಸೆ ಇತ್ತು. ಆದರೆ ಅವರು ಡಿಪ್ಲೊಮಾ ಮಾಡುವಾಗ ಇದ್ದರು ಅಜ್ಜಿ, ಆಗಲೇ ಸಾಹಿತ್ಯದ ಪರಿಚಯ ಎಲ್ಲ ಆಯ್ತಲ್ಲ, ಮತ್ತು MA ತರಗತಿಗಳಲ್ಲಿ ಏನು ಎಲ್ಲ ಅದರ ತಿಳುವಳಿಕೆ ಗೊತ್ತಾಯಿತು. ಆದರೆ ಅಜ್ಜಿ ಮತ್ತೆ ತೀರಿಕೊಂಡ್ರು, ನನಗೆ ಅದು ನನ್ನಿಂದ ಆಗಲಿಲ್ಲ. ಕೊನೆಗೆ ನಾನು ಜನಪದ ವಿಷಯಕ್ಕೆ ಇರಲಿಲ್ಲ. ಆದರೆ ನಂದವರ ಕಾರಣದಿಂದ ನನಗೆ ಕನ್ನಡ ಜಾನಪದ ಸಾಹಿತ್ಯ ಮತ್ತು ತುಳು ಜಾನಪದ ಸಾಹಿತ್ಯದೊಳಗೆ ಆಸೆ
ಆಸಕ್ತಿ ಇದೆ. ಅವರ ಕೆಲಸಗಳನ್ನೆಲ್ಲ ನೋಡಿದ್ದೇನೆ, ಅವರು ಬರೆದದನ್ನೆಲ್ಲ ಓದಿದ್ದೇನೆ. ಆ ಎಲ್ಲ ಹಿನ್ನೆಲೆಯೊಳಗೆ ಮತ್ತು ಇವತ್ತಿಗೂ ನಾನು ತುಳು ಭಾಷೆ ಮತ್ತು ತುಳು ಸಂಸ್ಕೃತಿ ಮತ್ತು ತುಳುವಿನ ಕಾರ್ಯಗಳು ನಡಿಬೇಕು ಅಂತ ಹೇಳುವಂಥದ್ದನ್ನು ಖಂಡಿತ. ಅವರ ಲೇಖನಗಳೆಲ್ಲ ಬೇರೆ ಬೇರೆ ಪುಸ್ತಕಗಳಲ್ಲಿ ಹರಡಿ ಹೋಗಿದೆ. ಅದನ್ನೆಲ್ಲ ಒಂದೊಂದು ಈಗ ವಿಷಯಕ್ಕೆ ಆಧಾರಿತವಾಗಿ ಒಟ್ಟೊಟ್ಟು ಪುಸ್ತಕಗಳನ್ನು ಮಾಡ್ತಾ ಇದ್ದೇನೆ. ಸಂಪುಟ 1 ಬಂದಾಯಿತು, 2 ಬಂದಾಯಿತು. 2ನೇದ್ದು ತುಳುವಿನ ಸಮಾಜದ ಬಗೆಗಿರುವಂಥದ್ದು, ಜಾತಿ ಜನಾಂಗಗಳ ಅಧ್ಯಯನದ್ದು ಅಂತ. ಈಗ 2ನೇದ್ದು ಅವರು ತುಳುವಿನಲ್ಲಿ ಸೃಜನಶೀಲವಾಗಿ ಮಾಡಿದಂಥ ಪುಸ್ತಕಗಳನ್ನೆಲ್ಲ ಸಂಗ್ರಹ ಮಾಡಿದ ಪುಸ್ತಕಗಳು, ಅದನ್ನೊಂದು ಪ್ರಕಟ ಆಗಬೇಕು. ಅದರ ಜೊತೆಯಲ್ಲಿ ಇನ್ನೊಂದು ಅನೇಕ ಪೊರ್ಲಾವಡ್ ಅಂತ ಇನ್ನೊಂದು ಪುಸ್ತಕ. ಅದರಲ್ಲಿ ಅವರು ತುಂಬ ತುಳುವಿನ ಪುಸ್ತಕಗಳಿಗೆ ಮುನ್ನುಡಿ ಬರೆದಿದ್ದಾರೆ. ಅದು ಮುನ್ನುಡಿ ಬರೆಯುವಾಗ ಅವರು ಬರೇ ಒಂದು ಮುನ್ನುಡಿ ಬರೆಯೋದಿಲ್ಲ, ಅದರ ಆ ಪುಸ್ತಕದ ಹಿನ್ನೆಲೆಯಲ್ಲಿ ಇನ್ನೇನೋ ಒಂದು ಸ್ವಲ್ಪ ತುಳು ಸಾಹಿತ್ಯದ ಚರಿತ್ರೆ ಒಂದು ಸ್ವಲ್ಪ ಕೊಡ್ತಾರೆ, 1-2 ಪ್ಯಾರ ಹಾಗೆ ಪೀಠಿಕೆಯಾಗಿ ಹಾಗೆ ಬರೀತಾರೆ. ಅದಕ್ಕಾಗಿ ಅವೆಲ್ಲವನ್ನು ಸೇರಿಸ್ತೇನೆ. ಪ್ರಕಾಶಕರಾಗಿ ಬರೆದಂಥ ಮಾತುಗಳಿವೆ, ಮತ್ತು ಅಕಾಡೆಮಿಯಲ್ಲಿ ಇರುವಾಗ ಮಾಡಿದ್ದು, ಮತ್ತು ಕೆಲವು ಲೇಖನಗಳೆಲ್ಲ ತುಳುವಿನ ಸಂಸ್ಕೃತಿಯ ಬಗ್ಗೆ ಇರುವಂಥದ್ದೆಲ್ಲ ಒಂದು ಸ್ವಲ್ಪ ಸೇರಿಸಿ ಪುಸ್ತಕವನ್ನು ಮಾಡ್ತಾ ಇದ್ದೇನೆ. ಆ ನೆಲೆಯಲ್ಲಿ ನಾನು ಮಾತನಾಡಲಿಕ್ಕಾಗದೆ ಹೋದರೂ ಈ ರೀತಿಯ ಕೆಲಸಗಳನ್ನು ಮಾಡಬೇಕು ಅಂತ ಒಂದಿದ್ದೇನೆ. ಅದು ಒಂದು ರೀತಿಯಲ್ಲಿ ನನ್ನ ಸೇವೆ ಅಂತ ತಿಳ್ಕೊಂಡಿದ್ದೇನೆ. ತುಳು ಭಾಷೆ ಅಂತ ಹೇಳಿದರೆ ಇವತ್ತು ತುಳು ನಾಟಕದಲ್ಲಿ ನಾವು ಹೆಚ್ಚು ಹಾಸ್ಯವನ್ನೇ ಕಾಣ್ತೇವೆ. ನಮ್ಮ ಎಲ್ಲ ಕಲಾವಿದರು ಹಾಸ್ಯವನ್ನು ಬಹಳ ಇಷ್ಟಪಡ್ತಾರೆ, ಮತ್ತು ತುಳು ಜನರು ಹಾಸ್ಯವನ್ನು ಇಷ್ಟಪಡ್ತಾರೆ. ಆ ಕುಸಾಲ್ ಕುಸೇಲ್, ತುಳುವೆರೆ ಕುಸಾಲ್ ಕುಸೇಲ್ ಎನ್ನುವುದು ನಮ್ಮವರ ಪುಸ್ತಕದ ಹೆಸರು ಒಂದು. ಆ ಕುಸಾಲ್ ಕುಸೇಲನ್ನು ನಾವಿಬ್ಬರು ಹಂಚಿಕೊಳ್ಳಿಕ್ಕೆ ಮಾತ್ರ ಆಗಲಿಲ್ಲ. ಅದು ಖಂಡಿತವಾಗ್ಲೂ ಒಂದು ದೊಡ್ಡ ನಷ್ಟ ನನಗೆ. ಅದರ ಪುಸ್ತಕದಲ್ಲಿ ಓದಿ ಸಂತೋಷಪಟ್ಟಿದ್ದೇನೆ. ಈಗ ತಾವಿಬ್ಬರು ಸೇರಿ ಈ ಹೇಮಾಂಶು ಪ್ರಕಾಶನದಲ್ಲಿ ತೊಡಗಿಸಿಕೊಂಡಿದ್ರಿ, ಆ ಅನುಭವ ಹೇಗಿತ್ತು ಮತ್ತು ಆಗಿನ ಸವಾಲುಗಳು ಏನೆಲ್ಲ ಇತ್ತು ಮೇಡಮ್? ಅದನ್ನು ಅವರು ಪುಸ್ತಕ ಪ್ರಕಾಶನ ಮತ್ತು ಸವಾಲುಗಳು ಅಂತ ಒಂದು ಲೇಖನವೇ ಬರೆದಿದ್ದಾರೆ, ಅದು ಪ್ರಕಟ ಮಾಡಿದ್ದೇನೆ ನಾನು. ಅದು ಆಗ ಏನು ಅಂತ ಹೇಳಿದರೆ, ಈಗ ಮುದ್ದು ಮೂಡುಬೆಳ್ಳೆಯವರ ಪುಸ್ತಕ ಆಯಿತು. ಒಂದು ತುಳುವನ್ನು ಟೈಪ್ ಮಾಡೋದೇ ಕಷ್ಟ ಅಚ್ಚಿನ ಸಂದರ್ಭದಲ್ಲಿ, ಅದು ಬಹಳ ಕಷ್ಟದ ಕೆಲಸ. ಆಗೆಲ್ಲ ಅಚ್ಚುಮೊಳೆ ಇದ್ದದ್ದು ಉದಯ ಪ್ರಿಂಟರ್ಸಲ್ಲಿ, ಮತ್ತು ಆಗ ನಾವು ಸುರತ್ಕಲ್ನಲ್ಲಿ ಕಾಟಿಪಳ್ಳದಲ್ಲಿದ್ದೆವು, ಅಲ್ಲಿಯ ದುರ್ಗಾ ಪ್ರೆಸ್ನಲ್ಲಿ ಆಗ್ತಿತ್ತದು. ಆಗ ನನಗೆ ಮಾತ್ರ ಪ್ರೆಸ್ಸಿನ ವಿಷಯಗಳು ಮತ್ತು ಇನ್ನೊಂದೆಲ್ಲ ನಾನು ಯಾವುದಕ್ಕೂ ತಲೆ ಹಾಕ್ತಿರಲಿಲ್ಲ. ನಾನು ಯಾವಾಗ ತಲೆ ಹಾಕಿದೆ ಅಂತ ಹೇಳಿದರೆ, ಜಾನಕಿ ಬ್ರಹ್ಮವರವರು ಒಂದು ಕಾದಂಬರಿ ಬರೆದು ಕೇಳಿದರು, ಪ್ರಕಟ ಮಾಡಬಹುದಾ ತಾವು ಅಂತ. ಆಗ ತಗೊಳ್ಳುವಾಗ ನಾನು ಅದನ್ನು ತಗೊಂಡು ಓದಿದೆ. ನಾನು ತಗೊಂಡು ಓದಿದಾಗ ನಾನು ಆಗಲೇ ಟ್ರಾನ್ಸ್ಲೇಷನ್ ಮಾಡಿದೆ. ಯಾಕಂದರೆ ಒಂದು ತುಳು ಸಂಸ್ಕೃತಿಯ ಮತ್ತು ತುಳುವಿನ ಒಂದು ಕಾದಂಬರಿಯ ವಸ್ತು ಕನ್ನಡದಲ್ಲಿ ನಾನು ಕಾದಂಬರಿಗಳಲ್ಲಿ ಎಲ್ಲಿಯೂ ಕೂಡ ಕಾಣಲಿಲ್ಲ. ಬೇರೆ ಬೇರೆ ರೀತಿಯ ಕಾದಂಬರಿಗಳಲ್ಲಿ ಅವರವರ ಊರಿದ್ದೆಲ್ಲ, ಗೀತಾ ನಾಗಭೂಷಣ ಎಲ್ಲ ಬರೆದಾಗೆಲ್ಲ ನಮಗೆ ಉತ್ತರ ಕರ್ನಾಟಕದ ವಿಷಯ ಸಿಗ್ತದೆ, ಅಥವಾ ತ್ರಿವೇಣಿಯವರು ಬರೆದದ್ದು ಒಂದು ಬೇರೆ ರೀತಿಯಲ್ಲಿ, ಇನ್ನು ಉಳಿದವರು ಬರೆದದ್ದು ಬೇರೆ. ಹಾಗೆ ಈ ಕತೆ ಮತ್ತು ಈ ಕಥೆಯ ವಸ್ತುಗಳೆಲ್ಲ ನಮ್ಮ ಬದುಕಿನ ಚಿತ್ರಣ ಎಲ್ಲ ಅಲ್ಲಿ ಸಿಕ್ಕುವುದಿಲ್ಲ ಅಂತ ಹೇಳಿ ನಾನು ಕೂಡಲೇ ಅದು ಓದ್ತಾ ಇದ್ದ ಹಾಗೆ ಈಚೆಯಿಂದ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಹೋಗಿಬಿಟ್ಟೆ. ಹಾಗೆ ಆಮೇಲೆ ತುಳುವಿನಲ್ಲಿ ಅವರ ಪುಸ್ತಕ ಪ್ರಕಟ ಮಾಡಿದ ಮೇಲೆ ಅವರ ಎಲ್ಲ ಪುಸ್ತಕಗಳು ನಮ್ಮಲ್ಲಿಯೇ ನಮ್ಮ ಪ್ರಕಾಶನದಲ್ಲಿ ಪ್ರಕಟ ಆಯಿತು. ಆಮೇಲೆ ಜ್ಯೋತಿ ಚೇಳ್ಯಾರ್ ಅವರದ್ದು ಕವನ ಸಂಕಲನ ಆಗಿದೆ. ಬರೆಯದೇ ಇದ್ದಂಥವರನ್ನು ಬರೆಸಿದ್ದು ಲಲಿತಾ ರೈ ಅವರನ್ನು. ಅವರು ಲಲಿತಾ ಶೆಟ್ಟಿ ಅಂತ ಮದುವೆಗಿಂತ ಮೊದಲು ಬರೀತಾ ಇದ್ದರು, ನಂತರ ಕನ್ನಡದಲ್ಲಿ ಬರೆದದ್ದಾಗೆಲ್ಲ, ಮತ್ತು ಇಂಗ್ಲೀಷಿನಿಂದ ಪರ್ಲ್ಬರ್ಕಿನ ಚಿತ್ತಗಾಂಗಿನ ಕ್ರಾಂತಿವೀರರು ಎನ್ನುವಂಥ ಇದನ್ನು, ಮತ್ತು ಪರ್ಲ್ಬರ್ಕಿನ ಕಾದಂಬರಿಯನ್ನೆಲ್ಲ ಆಗ ಪತ್ರಿಕೆಯಲ್ಲಿ ಬರೀತಿದ್ರಂತೆ. ಆಮೇಲೆ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೊದಲ ಲೇಖಕಿಯರನ್ನೆಲ್ಲ ಹುಡುಕಿಕೊಂಡು ಹೋಗುವಾಗ ಈ ಲಲಿತಾ ಶೆಟ್ಟಿ ಯಾರು ಅಂತೇಳಿ ಗೊತ್ತಿಲ್ಲ. ಅವರನ್ನು ಲೇಖಕಿಯರ ಸಂಘದಲ್ಲಿದ್ದಾರೆ, ಅವರೇ ಅನ್ನೋದು ಗೊತ್ತಾಗದೆ ಮತ್ತೆ ಅವರು ಅಂತ ಗೊತ್ತಾಯಿತು. ಕನ್ನಡದಲ್ಲಿ ಬರೆದ್ರು, ಮತ್ತು ತುಳುವಿನಲ್ಲಿ ಬರೀಲಿಕ್ಕೆ ಸ್ವಲ್ಪ ನಮ್ಮವರು ಒತ್ತಾಸೆ ಕೊಟ್ಟರು. ಆಗ ಹೇಳಿಕೊಂಡ್ರು, ಇವರ ಈ ತುಳು ನಮಗೆ ನಿಘಂಟು ಮಾಡುವಾಗ ಇವರು ಇರಲೇ ಇಲ್ಲಲ್ಲ, ಬರೀಲೇ ಇಲ್ಲಲ್ಲ, ಎಷ್ಟು ಶಬ್ದಗಳು ಬಿಟ್ಟು ಹೋಯಿತು ನಿಘಂಟಿಗೆ ಅಂತ ಹೇಳಿಕೊಂಡಿದ್ದಾರೆ ಅವರ ನೆಲೆಯಲ್ಲಿ. ಪ್ರಕಾಶನದ ಉದ್ದೇಶವೇ ತುಳುವಿನ ಪುಸ್ತಕಗಾಗಿದ್ದದ್ದು. ಕೊನೆಗೆ ಕನ್ನಡವನ್ನು ಮಾಡಿದ್ದಾರೆ. ನಮ್ಮ ಕನ್ನಡ, ಯಾಕೆ ನಾನು ಕನ್ನಡದಲ್ಲೇ ಬರೆದವಳು, ಆದ್ದರಿಂದ ಅವರು ಬರೆದದ್ದುಂಟು. ಮತ್ತು ಅವರು ತುಳುವಿನ ಬಗ್ಗೆ ಬರೆದದ್ದು ಕನ್ನಡದಲ್ಲಿ ಜಾಸ್ತಿ. ಯಾಕಂದರೆ ಕರ್ನಾಟಕದ ಜಾನಪದ ಜಗತ್ತಿಗೆ ಹೋಗುವಾಗ ಎಚ್ ಎಲ್ ನಾಗೇಗೌಡರಾಗಿರ್ಬೋದು, ಅಥವಾ ಜಾನಪದ ಅಕಾಡೆಮಿಗಳಾಗಿರ್ಬೋದು, ಕರಾವಳಿಯ ಬಗ್ಗೆ, ತುಳುವರ ಬಗ್ಗೆ, ತುಳುವಿನ ಸಂಸ್ಕೃತಿಯ ಬಗ್ಗೆ, ತುಳುವಿನ ಆರಾಧನೆಯ ಬಗ್ಗೆ, ನಂಬಿಕೆಗಳ ಬಗ್ಗೆ ಎಲ್ಲ ಕನ್ನಡದಲ್ಲಿ ಅಲ್ಲಿ ಮಾಡಬೇಕಾಗ್ತದೆ. ಇನ್ನು ದೇಶೀಯ ನೆಲೆಗೆ ಹೋಗುವಾಗ ಇಂಗ್ಲೀಷ್ನಲ್ಲಿ ಮಾಡಬೇಕಾಗ್ತದೆ. ಹಾಗೆ ಅವರು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಬರೆದದ್ದು ಹೆಚ್ಚು, ತುಳುವಿನಲ್ಲಿ ತುಳುವರಿಗೆ ತುಳುವಿನಲ್ಲಿ ಬರೆಯುವಂಥದ್ದು ಕಡಿಮೆ ಅಂತ. ಅದು ಈಗ ನಾನು ಬರೀತಾ ಇರುವಂಥದ್ದು ಅವರು ತುಳುವಿನಲ್ಲಿ ಬರೆದ ಎಲ್ಲ ಬರಹಗಳನ್ನು ಒಟ್ಟು ಸೇರಿಸ್ಕೊಂಡಿದ್ದೇನೆ. ಹಾಗೆ ಮೇಡಮ್, ಈಗ ತಾವು ಕರಾವಳಿ ಲೇಖಕಿ ವಾಚಕಿಯರ ಸಂಘದಲ್ಲೂ ಕೂಡ ತೊಡಗಿಸಿಕೊಂಡಿದ್ರಿ, ಅಧ್ಯಕ್ಷರು ಕೂಡ ಆಗಿದ್ರಿ. ಅದರದ್ದು ಆ ಅನುಭವಗಳನ್ನು ಸ್ವಲ್ಪ ಹೇಳಿ ಮೇಡಮ್. ಅದು ಮೊದಲಿಗೆ ಅದರದ್ದೊಂದು ಬೀಜ ಹಿಡ್ಕೊಂಡು ಬಂದವಳು ನಾನೇ.
ಯಾಕಂದರೆ ನಾನು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಹಂಪನ್ ಅವರು ಅಧ್ಯಕ್ಷರಾಗಿದ್ದಾಗ ಅವರು ಇಲ್ಲಿ ಕಾರ್ಯಕ್ರಮಗಳಿಗೆಲ್ಲ ಬಂದಾಗ ಹೊತ್ತಿನಲ್ಲಿ ವಿಶೇಷ ಆಹ್ವಾನಿತರು ಅಂತ ಕರೀತಾರೆ. ಹಾಗೆ ನಮ್ಮ ಜಿಲ್ಲೆಯಿಂದ ನನ್ನನ್ನು ಮತ್ತು ಸುಮತಿ ಪಾಂಗಾಳ್ ಅಂತ ಇದ್ದರು, ನಮ್ಮಿಬ್ಬರನ್ನು ಕರೆದ್ರು ತುಮಕೂರಿನಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನಕ್ಕೆ. ಅಲ್ಲಿ ಹೋದಾಗ ಒಂದು ಲೇಖಕಿಯರ ಸಂಘ ಉಂಟು ಅಂತ ಗೊತ್ತಾಯಿತು. ಲೇಖಕಿಯರ ಸಂಘದವರೆಲ್ಲ ಪಾಲ್ಗೊಂಡಿದ್ದರು. ಅನುಪಮ ನಿರಂಜನ್, ಗೀತಾ ಕುಲಕರ್ಣಿ, ಎಚ್.ಎಸ್. ಪಾರ್ವತಿ, ಟಿ. ಸುನಂದಮ್ಮ, ಬಸವರಾಜ ಬೊಮ್ಮಾಯಿಯವರಾಗ ಮುಖ್ಯಮಂತ್ರಿಗಳಾಗಿದ್ದರು. ಅದು ತುಮಕೂರಿನಲ್ಲಿ ನಡೆದಂಥ ಕಾರ್ಯಕ್ರಮ. ಸುಮತಿ ಪಾಂಗಾಳರು ಅಲ್ಲಿಯೂ ಮೆಂಬರ್ ಆಗಲಿಲ್ಲ. 11 ರೂಪಾಯಿ ಕೊಟ್ಟು ಲೇಖಕಿಯರ ಸಂಘಕ್ಕೆ ಮೆಂಬರ್ ಆದೆ. ಅದು 84ರಲ್ಲಿ ಆಯಿತು. ಆಮೇಲೆ 84ರ ಕೊನೆಯಲ್ಲಿಯೇ ಲೇಖಕಿಯರ ಸಂಘದವರು ಕಾರ್ಯಕ್ರಮ ಮಾಡುವಾಗ ನನ್ನನ್ನು ಬೆಂಗಳೂರಿಗೆ ಕರೆದುಕೊಂಡು ಆಗ ನನಗೆ ಆಯಿತು, ಆಗ ನಮ್ಮ ಲೇಖಕಿಯರ ಸಂಘದ ಉದ್ದೇಶವಷ್ಟೇ ಅಥವಾ ನಮ್ಮ ಕರಾವಳಿ ಲೇಖಕಿಯರ ಸಂಘದ ಉದ್ದೇಶವಷ್ಟೇ. ಯಾಕೆ ಅಂತ ಹೇಳಿದರೆ, ವಿಮರ್ಶಕರು ಯಾರೂ ಕೂಡ ಲೇಖಕಿಯರ ಪುಸ್ತಕಗಳನ್ನು ಓದ್ತಿರಲಿಲ್ಲ, ಮನ್ನಣೆ ಕೊಡ್ತಾ ಇರಲಿಲ್ಲ. ಆ ಕಾರಣಕ್ಕೆ ಲೇಖಕಿಯರ ಸಂಘ ಅಲ್ಲಿ ಪ್ರಾರಂಭ ಆಗಿತ್ತು. ನಮ್ಮ ಮನಸ್ಸಿನ ವಿಷಯವೇ ಇಲ್ಲಿ ಒಂದು ಉಂಟಲ್ಲ, ಈ ಮೂಲಕ ನಾವು ಮಾಡಬೇಕು ಅಂತೇಳಿ ನಾನು ಆ ಬೀಜ ತಂದು ನಮ್ಮಲ್ಲಿ ಇಲ್ಲಿ ಕೆಲವರಲ್ಲಿ ಹಂಚಿಕೊಂಡೆ. ಅದು ಒಂದು ಎ.ಪಿ. ಮಾಲ್ತಿಯವರಲ್ಲಿ, ಮತ್ತು ಉಡುಪಿಯಲ್ಲಿ ಯು.ಬಿ. ರಾಜಲಕ್ಷ್ಮಿಯವರಲ್ಲಿ, ಅವರು ತರಂಗದಲ್ಲಿದ್ದರು, ಮತ್ತು ಇಲ್ಲಿ ಗೋವಿಂದಾಸ್ ಕಾಲೇಜಿನಲ್ಲಿದ್ದಂಥ ಲೀಲಾವತಿ ಮೇಡಮಲ್ಲಿ, ಮತ್ತು ನನ್ನ ಗೆಳತಿಯಾಗಿದ್ದಂಥ ಗೀತಾ ಸುರತ್ಕಲ್ ಅವರಲ್ಲಿ, ಮತ್ತು ಸಾರಾ ಅಬುಬಕ್ಕರ್ ಅವರಲ್ಲಿ, ಪದ್ಮಶಣೆಯವರಲ್ಲಿ, ಇವರಲ್ಲೆಲ್ಲ ಹೀಗೆ ಮಾಡಿದಾಗ ಅದಕ್ಕೆ ಪೂರ್ವಭಾವಿಯಾಗಿ ನಾನು ಮಂಗಳೂರು ಕನ್ನಡ ಸಂಘದಲ್ಲಿ ಒಂದು 12.5 ವರ್ಷ ಕಾರ್ಯದರ್ಶಿಯಾಗಿದ್ದೆ. ಅಲ್ಲಿ 25ನೇ ವರ್ಷದ ಆಗುವಾಗ ನಾನೇ ಕಾರ್ಯದರ್ಶಿಯಾಗಿದ್ದೆ. ಕುಲ್ಯಾಡಿ ಮಾಧವಪೈಗಳು ಅಧ್ಯಕ್ಷರಾಗಿದ್ದರು. ನಾವೊಂದು 25ರ ಹಬ್ಬದ ನೆಲೆಯಲ್ಲಿ ಒಂದು ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿದೆವು ನಮ್ಮ ಜಿಲ್ಲೆದ. ಆಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಒಂದು 500 ಲೇಖಕಿಯರು, ಸಾಹಿತ್ಯಾಸಕ್ತರು ಮತ್ತು ಲೇಖಕಿಯರು ಕಾಸರಗೋಡು ಸೇರಿ ಅವರೆಲ್ಲರೂ ಬಂದು ಸೇರಿದಾಗ ಈ ಪ್ರಸ್ತಾಪವನ್ನು ಅವರ ಮುಂದೆ ಇಟ್ಟು ಒಂದು ನಮ್ಮ ಜಿಲ್ಲೆಗೊಂದು ಲೇಖಕಿಯರ ಸಂಘ ಬೇಕು ಅಂತ. ಮೊದಲು ನಾವು ಅದರ ಉಪಘಟಕ ಆಗುವುದು ಅಂತ ಇತ್ತು. ಆದರೆ ಪ್ರೊಫೆಸರ್ ಲೀಲಾ ಭಟ್ ಅವರು ಇಲ್ಲ ಬೇಡ, ನಾವು ಉಪಘಟಕ ಬೇಡ, ನಾವೇ ಸ್ವಂತವಾಗಿ ಮಾಡುವ ಅಂತ ಹೇಳುವಂಥ ಒಂದು ಬೆಸೆಂಟಲ್ಲೇ ಕಾರ್ಯಕ್ರಮ ನಡೆದದ್ದೆಲ್ಲ. ಆಗ ಅಲ್ಲಿ ನಡೆದ ಸಭೆಯಲ್ಲಿ ನಮ್ಮದೇ ಮಾಡುವ ಅಂತ ಹೇಳಿದರು. ಹಾಗೆ ಕರಾವಳಿ ಲೇಖಕಿಯರು ಮಾತ್ರ ಸಾಕಾಗೋದಿಲ್ಲ, ಯಾಕಂದರೆ ಎಷ್ಟೋ ಜನ ಆಸಕ್ತರು ಓದುಗರು ಇಲ್ಲದಿದ್ದರೆ ಎಲ್ಲಿ ಅಂತ ಹೇಳ್ಕೊಂಡು ಅಲ್ಲಿ ಲೇಖಕಿಯರು ಮಾತ್ರ ಇರೋದು, ಇಲ್ಲಿ ಓದುಗರನ್ನು ಸೇರಿಸಿಕೊಂಡು ಮಾಡಿದ್ದೇವೆ ನಾವು. ಹಾಗೆ ಪ್ರಾರಂಭದ ಸಂದರ್ಭದ ಒಳಗೆ ಒಂದು ಅಡ್ಹಾಕ್ ಕಮಿಟಿ ಇತ್ತು. ಕೊನೆಗೆ ನಮ್ಮ ಆಗ ಹಿರಿಯ ಲೇಖಕಿಯರು ನಮ್ಮಲ್ಲಿಬ್ಬರು, ಲೀಲಾಬಾಯಿ ಕಾಮತ್ ಉಡುಪಿಯಲ್ಲಿದ್ದರು, ಆದರೆ ಅವರಿಗೆ ಓಡಾಡೋದಕ್ಕೆಲ್ಲ ಸಾಧ್ಯ ಆಗಿರಲಿಲ್ಲ. ಪದ್ಮಶಣಿಯವರನ್ನು ಮೊದಲಿನ ಅಧ್ಯಕ್ಷರನ್ನಾಗಿ ಮಾಡಿದೆವು. ಆಮೇಲೆ ಮುಂದೆ ಆನಂದ ಸದಾಶಿವರಾವಾದರು. ಹಾಗೆ ನಾವು ಕಾರ್ಯಕರ್ತರಾಗಿ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಬಂದೆವು. ಮುಂದೆ ಒಂದು ಅವಧಿಗೆ ನನಗೂ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿತು. ಹಾಗೆ ಮುಂದುವರಿಸಿಕೊಂಡು ಈಗಲೂ ಇದ್ದೇವೆ ನಾವು, ಇಲ್ಲ ಅಂತಿಲ್ಲ. ಸಂಘ ಉಳಿಬೇಕು. ಈಗ 30-35 ವರ್ಷ ಆಗಲಿಕ್ಕೆ ಆಯಿತು. ಈಗ ತಾವು ಗಣಪತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲೆಯಾಗಿ ನಿವೃತ್ತಿಯನ್ನು ಹೊಂದಿದ್ರಿ. ಆದರೆ ತಮ್ಮ ವೃತ್ತಿ ಜೀವನ ಶುರುವಾಗಿದ್ದು ಎಲ್ಲಿಂದ, ಹೇಗೆ? ನಾನು ಆಗಲೇ ಹೇಳಿದ ಹಾಗೆ 1 ವರ್ಷದ ಗ್ಯಾಪ್ ತಗೊಂಡು ನಾನು ಡಿಪ್ಲೊಮಾ ಮಾಡಿದ ಮೇಲೆ ಬಜ್ಪೆ ಹೋಲಿ ಫ್ಯಾಮಿಲಿ ಗರ್ಲ್ಸ್ ಹೈಸ್ಕೂಲಲ್ಲಿ ಕನ್ನಡ ಪಂಡಿತಳಾಗಿ ಪರ್ಮನೆಂಟ್ ವೃತ್ತಿ ಸಿಕ್ಕಿತ್ತು. ಆದರೆ ನಾನು ಸೇರುವಾಗ ನನಗೆ ಪರ್ಮನೆಂಟ್ ಆಗಲಿಕ್ಕಲ್ಲ ಇದ್ದದ್ದು, ಆದರೆ ಅಲ್ಲಿ ಪರ್ಮನೆಂಟ್ ಆಗಿಯೇ ಸಿಕ್ಕಿತ್ತು. ಆಗ ಈಗಿನ ಹಾಗೆಲ್ಲ ಕಷ್ಟಗಳಿರಲಿಲ್ಲ. ಶಾಲೆಯವರೇ ನಂದು ಪರ್ಮನೆಂಟ್ ಇದೆಲ್ಲ ತಗೊಂಡು ಬಂದಿದ್ರು. ನಾನು ಯಾವ ಆಫೀಸಿಗೂ ಹೋಗಲಿಲ್ಲ, ಯಾವ ಅಧಿಕಾರಿಯನ್ನು ಕಾಣಲಿಲ್ಲ, ಅವರೇ ಎಲ್ಲ ಮಾಡಿಕೊಂಡು ಬಂದಿದ್ರು. ಆದರೆ ಕೆಲಸ ಬಿಡಲೇಬೇಕು, ನನಗೆ MA ಮಾಡಲೇಬೇಕಿತ್ತು. ಆಗ ಅದು ಒಂದು ಮನಸ್ಸಿನಲ್ಲಿ ಮಾಡಿಕೊಂಡಿದ್ದೆ. ಆದರೆ ಒಂದು ಸ್ವಲ್ಪ ತಂದೆಗೆ ಸಹಾಯ ಆಗ್ತದೆ ಅನ್ನುವ ನೆಲೆಯಲ್ಲಿ ನಾನು ಕೆಲಸಕ್ಕೆ ಸೇರಿದ್ದು. ಆಮೇಲೆ MAಗೆ ಸೇರಿದೆ. MAಗೆ 71ರಿಂದ 72, 73ರಲ್ಲಿ ನನ್ನ MA ಮುಗಿಯಿತು. ಆಗ ಬದ್ರಿನಾರಾಯಣರು ಶಿಕ್ಷಣ ಮಂತ್ರಿಯಾಗಿದ್ದವರು ಎಲ್ಲ ಪದವಿ ಪೂರ್ವ ಕಾಲೇಜುಗಳನ್ನು ಮಾಡಿದರು. ಅಷ್ಟವರೆಗೆ ಪದವಿ ಪೂರ್ವ ಕಾಲೇಜ್ ಇರಲಿಲ್ಲ. ಹಾಗೆ ನಮಗೆ ಪ್ರೊಫೆಸರ್ S.V. ಪರಮೇಶ್ವರ ಭಟ್ರು, ನಿಮಗೆಲ್ಲ ಕೆಲಸ ಸಿಗ್ತದೆ, ನಿಮಗೆಲ್ಲರಿಗೂ ಕೆಲಸ ಸಿಗ್ತದೆ ನೋಡಿ, ಪದವಿ ಪೂರ್ವ ಕಾಲೇಜುಗಳಾಯಿತು ತುಂಬ ಅಂತ ಹೇಳಿಕೊಂಡು ಆ ಆಶೀರ್ವಾದ ನಮಗೆ ಮಂಗಳೂರಲ್ಲೇ ಸಿಕ್ಕಿತ್ತು. ತುಂಬ ಕಡೆಗೆ ಬೇರೆ ಕಡೆಗೆ ಟ್ರೈ ಮಾಡಿದ್ದೆ ನಾನು. ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೆ. ಡಿಗ್ರಿ ಕಾಲೇಜಿಗೆಲ್ಲ ಹೋಗೋದು. ಕಾರಣ ನನ್ನ ಮನೆಯಲ್ಲೂ ಮನಸ್ಸಿಲ್ಲ, ನನ್ನ ಗಣಪತಿ ಕಾಲೇಜಿನವರಿಗೂ ಮನಸ್ಸಿಲ್ಲ. ಅವರು ಹೋಗುವಾಗ ಹರಸೋದೇ ಹಾಗೆ, ಆಯಿತು ಹೋಗಿ ಬನ್ನಿ ನೀವು ಅಷ್ಟೇ ಅಂತ ಹಾಗೆ ಹೇಳ್ತಾ ಇದ್ರು. ನೀವು ನಮಗೆ ಬೇಕು, ನೀವು ಹೋಗಿ ಬನ್ನಿ, ಊರು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ರು. ಹಾಗೆ ಆಯಿತು. ಹಾಗೆ 73ರಲ್ಲಿ ನಾನಲ್ಲಿ ಕನ್ನಡ ಮತ್ತು ಹಿಂದಿ ಉಪನ್ಯಾಸಕ್ಕೆ ಆಗಿ ಸೇರಿದೆ. ಆ ಬಳಿಕ 76ರಲ್ಲಿ ನಂದು ವೃತ್ತಿ ಕಾಯಮಾಗಿ ಕನ್ನಡ ಉಪನ್ಯಾಸಕ್ಕೆ ಆಗಿ ತಗೊಂಡಿತ್ತು. ಅಲ್ಲಿ ಒಂದು 98ನೇ ಏಪ್ರಿಲ್ನವರೆಗೆ ನಾನು ಕನ್ನಡ ಉಪನ್ಯಾಸಕ್ಕೆ ಆಗಿದ್ದೆ. ಮೊದಲ 3 ವರ್ಷ ಕನ್ನಡ ಮತ್ತು ಹಿಂದಿ. ಅದಾದ ಬಳಿಕ 98ರಲ್ಲಿ ಪ್ರಾಂಶುಪಾಲೆ ಆಯಿದೆ. ಹಾಗೆ 2010ರಲ್ಲಿ 60 ವರ್ಷದಲ್ಲಿ ನಿವೃತ್ತಿಯಾದೆ. ಮೇಡಮ್, ಈಗಿನ ಸದ್ಯದ ಜೀವನ ಹೇಗಿದೆ? ಏನು ಮಾಡ್ಕೊಂಡಿದ್ದೀರಾ? ಏನಾದರೂ ಬರಿತಾ ಇದ್ದೀರಾ? ಹೇಗೆ? ಈಗ ಬರಿತಾ ಇದ್ದೇನೆ.
ಸರ್ ಅವರ ಅನಾರೋಗ್ಯದಿಂದ ಅವರದ್ದೇ ಆದಂಥ ಪುಸ್ತಕ ಅವ್ರು ಮಾಡಬೇಕಾಗಿದ್ದದ್ದು ಮಾಡದೆ ಉಳಿದೋಯ್ತು. ಯಾಕಂದರೆ ನಾನು ಬರಿತಾ ಇದ್ದೆ, ನನ್ನ ಅಂಕಣ ಎಲ್ಲ ಬರುವಾಗ ಅವರು ಅನಾರೋಗ್ಯದಲ್ಲಿರುವಾಗ ಒಂಥರದ ಅಸಹನೆ ಮಾಡ್ತಾಯಿದ್ರು. ಆದರೆ ಅವರಿಗೆ ತಾನೇನು ಮಾಡಬೇಕೆನ್ನೋದು ಗೊತ್ತಾಗ್ತಿರಲಿಲ್ಲ. ಎಷ್ಟು ಹೇಳಿದರು, ಯಾಕಂದರೆ ಅವರು ಮಂಗಳೂರು ದರ್ಶನದಲ್ಲಿ ಕೆಲಸ ಮಾಡಿದರು, ಮತ್ತು ಇನ್ನು ಬೇರೆ ತುಳು ಅನುವಾದಗಳಲ್ಲಿ ಎಲ್ಲ ಕೆಲಸ ಮಾಡಿದರು. ಏನಾದರೂ ದೊಡ್ಡ ಪ್ರಾಜೆಕ್ಟ್ಗಳಲ್ಲೆಲ್ಲ ಒಟ್ಟು ಕೆಲಸ ಮಾಡೋದು ಅಂದರೆ ಅವ್ರಿಗೆ ಕೆಲಸ ಮಾಡ್ತಾ ಇರಲೇಬೇಕು. ಹಾಗೆ ಇಡೀ ದಿವಸ ಕೆಲಸ ಮಾಡೋರು ಅವರು. ಕೊನೆಗೆ ಯಾವ ಕೆಲಸವೂ ಇಲ್ಲ. ನಾನು ಅದೇ ವಿವೇಕರೇ ಕಳಿಸಿದೆ, ಸರ್ ಏನಾದ್ರು ಒಂದು ಪ್ರಾಜೆಕ್ಟ್ ಕೊಟ್ಟು ಬಿಡಿಯಪ್ಪ ಅವರಿಗೆ ಅಂತ ಹೇಳಿ. ಆಗ ಅವರ ಕೈಯಲ್ಲೂ ಏನು ಇರಲಿಲ್ಲ. ಹಾಗೆ ಆಯಿತು. ಏನು ಕೆಲಸ ಇಲ್ಲದಿರುವ ಕಾರಣಕ್ಕೂ ಯಾಕೋ ಗೊತ್ತಿಲ್ಲ ಆ ಕಾಯಿಲೆ ಯಾಕೆ ಬಂತು ಅಂತಲೇ ಹೇಳಲಿಕ್ಕೆ ಕಾರಣಗಳನ್ನು ವೈದ್ಯರು ಹೇಳೋದಿಲ್ಲ ಅಥವಾ ಇನ್ಯಾರೂ ಹೇಳಲಿಕ್ಕಾಗೋದಿಲ್ಲ. ಒಂದು ರೀತಿಯಲ್ಲಿ ಅವರು ಅವರನ್ನೇ ಕಳ್ಕೊಳ್ಳುವಂಥ ಒಂದು ನೆನಪು ಕಳ್ಕೊಂಡ. ಹಾಗೆ ನಾನು ಈಗ ಅವರ ಆ ಪುಸ್ತಕಗಳನ್ನು, ಲೇಖನಗಳನ್ನು ಎಲ್ಲವನ್ನು ಒಂದು ಸೇರಿಕೊಂಡು ಮಾಡ್ತಾ ಇದ್ದೇನೆ. ಹಾಗೆ ಸಮಗ್ರ ಸಂಪುಟ ಅಂತ ಹೇಳುವಂಥದ್ದು ಅವರು ಇರುವಾಗ ಅವರ ಪುಸ್ತಕಗಳನ್ನು ರೀಪ್ರಿಂಟ್ ಮಾಡಿದೆ ತುಂಬ. ಈಗ ನಾನು ಅವರ ಆ ಉಳಿದ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಮತ್ತು ನನ್ನದಾಗಿ ನಾನು ಯಾವುದೋ ಮೂಡಿದ್ದಾಗ ಕವಿತೆಗಳು ಬರ್ತವೆ ಅಥವಾ ಏನೋ ಒಂದು ಕತೆ ಬರೀತೇನೆ. ಇದೇ ಕಾರಣಕ್ಕೆ ನನ್ನ ಲೇಖನಗಳೆಲ್ಲ ಪ್ರಿಂಟ್ ಆಗುವಂಥದ್ದೆಲ್ಲ ಬಾಕಿಯಾಗಿ ರಿಟೈರ್ಡ್ ಆದಾಗ ಕೊಂಡೋಗಿ ಪ್ರೆಸ್ಸಿಗೆ ಕೊಟ್ಟದ್ದು 24ರಲ್ಲಿ ಹೊರಗೆ ಬಂತು ಒಂದು ಪುಸ್ತಕ. ಈಗ ಹಾಗೆಲ್ಲ ಬರ್ದದ್ದು ಅಲ್ಲಲ್ಲಿ ಉಂಟು. ಇವರ ಕೆಲಸಗಳೆಲ್ಲ ಆದಮೇಲೆ ಅದಕ್ಕೆ. ತಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಮೇಡಮ್? ಮಕ್ಕಳು, ನನ್ನ ಮಗಳು ಜರ್ನಲಿಸಮ್ ಕೋರ್ಸ್ ಮಾಡಿದ್ದು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ. 2002ರಿಂದ 2008ರವರೆಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ಲು. ಆಮೇಲೆ ಮದುವೆಯಾಗಿ ಅಮೆರಿಕಕ್ಕೆ ಹೋಗಿದ್ದಾಳೆ ಅವಳು. ನನ್ನ ಮಗ ಇಂಜಿನಿಯರಿಂಗ್ ಓದಿದ ಮೈಸೂರಲ್ಲಿ. ಮೇಡಮ್, ಈಗ ಈ ಕಾರ್ಯಕ್ರಮ ಸರಣಿ ನಾವು ಪ್ರಸಾರ ಮಾಡ್ತಾ ಇರುವಂಥದ್ದು ನಮ್ಮ ಮಂಗಳೂರು ಆಕಾಶವಾಣಿಯ 50ನೇ ವರ್ಷದ ಸಂದರ್ಭದಲ್ಲಿ. ಹಾಗಾಗಿ ಮಂಗಳೂರು ಆಕಾಶವಾಣಿಯ ಜೊತೆ ತಮ್ಮ ಅನುಭವವನ್ನು ಹಂಚಿಕೊಳ್ಳೋದಾದರೆ? ಆಕಾಶವಾಣಿ ಅಂತ ಹೇಳಿದ್ರೆ ನಮ್ಮನ್ನು ಬೆಳೆಸಿದಂಥ ಒಂದು ದೊಡ್ಡ ಸಂಸ್ಥೆ. ಹೇಗೆ ನಾವೆಲ್ಲ ಒಂದು ಭಾಷಣಕಾರರಾಗಿದ್ದೇವೋ ಅಥವಾ ಕವಯಿತ್ರಿಯರಾಗಿದ್ದೇವೋ ಅಂತ ಹೇಳುವಾಗ ಇಲ್ಲಿ ಕವಿತೆಗಳನ್ನು ಓದಿ ಕವಯಿತ್ರಿಯರು ಅಂತ ಉಳಿದವ್ರಿಗೆ ಗೊತ್ತಾಯಿತು. ನಮ್ಮನ್ನು ಬೆಳೆಸಿದಂಥ ಸಂಸ್ಥೆ. ಇಬ್ಬರನ್ನೂ ಕೂಡ ಸಾಕಷ್ಟು ಬೆಳೆಸಿದೆ ಆಕಾಶವಾಣಿ, ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ. ಧನ್ಯವಾದಗಳು ಮೇಡಮ್. ಇಷ್ಟೊತ್ತು ತಮ್ಮ ಜೀವನದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ನಿಮಗೂ ಕೂಡ.